ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಆಟೋ ಓಮಿನಿ ಬಾಡಿಗೆ ವಾಹನ ಚಾಲಕರು ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಏರಿಕೆಯ ಬಿಸಿ ಮತ್ತೊಂದು ಕಡೆ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಬೀದರ್ನಲ್ಲಿ ಬಾಡಿಗೆ ವಾಹನ ಚಾಲಕರ ಸಂಕಷ್ಟ. ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ ಗ್ಯಾಸ್ ಬೆಲೆ. ಇಸ್ರೇಲ್, ಅಮೆರಿಕ, ಇರಾನ್ ಯುದ್ಧದ ಪರಿಣಾಮ ಗಡಿ ಜಿಲ್ಲೆ ಬೀದರ್ನಲ್ಲಿ ಬಾಡಿಗೆ ವಾಹನ ಓಡಿಸೋರು ಹೈರಾಣಾಗಿದ್ದಾರೆ. ಬಡಪಾಯಿ ಆಟೋ, ಓಮಿನಿ ಸೇರಿದಂತೆ ವಿವಿಧ ವಾಹನಗಳ ಚಾಲಕರು ಮುಂದೇನು ಮಾಡೋದು ಅಂತ ಚಿಂತೆಯಲ್ಲಿದ್ದಾರೆ. ನಗರದ ನರಸಿಂಹಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿರುವಂತಹ ಎಲ್ಪಿಜಿ ಗೋ ಗ್ಯಾಸ್ ಕಳೆದೊಂದು ತಿಂಗಳಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಬಾರಿ ಬೆಲೆಯನ್ನ ಏರಿಸಿದೆ. 3 ಸರ್ತಿ ಆಯ್ತು ಸರ್. ಮೊದಲು ಏಟಿತ್ತು? ಮೊದಲು 48 ಇತ್ತು, ಆನಂತರ 65 ಆಯ್ತು, ಆನಂತರ 75 ಆಮೇಲೆ 85 ಆಗಿ ಮತ್ತೆ 120. ಎಷ್ಟು ದಿನದಾಗ ಆಗಿದೆ ರೇಟ್ ಜಂಪಿಂಗ್? 1 ತಿಂಗಳೊಳಗೆ ಸರ್. ತಿಂಗಳ ಹಿಂದೆ ಪ್ರತಿ ಲೀಟರ್ಗೆ 48 ರೂಪಾಯಿ ಇದ್ದ ಬೆಲೆ ಸದ್ಯ ಪ್ರತಿ ಲೀಟರ್ ಎಲ್ಪಿಜಿ ಬೆಲೆ 120 ರೂಪಾಯಿಗೆ ಬಂದು ನಿಂತಿದೆ. ಬೆಲೆ ಏರಿಕೆ ಹಿನ್ನೆಲೆ ಎಲ್ಪಿಜಿ ಗ್ಯಾಸ್ ಬದಲಿಗೆ ಪೆಟ್ರೋಲ್ ಮೊರೆ ಹೋಗುವಂತಾಗಿದೆ. ಗ್ಯಾಸ್ ಬಂಕ್ ವ್ಯಾಪಾರ ಇಲ್ಲದೆ ಖಾಲಿ ಹೊಡಿತಾ ಇದೆ. ಸದ್ಯ ವಾಹನ ಸವಾರರು, ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 55 से 85 हुआ गैस, फिर उसके बाद 120 हो गया. आज हम नहीं डाल ले रहे गैस क्योंकि 120 हो गया, पेट्रोल इससे सस्ता है. मोदी जी से गुजारिश है, पीएम मोदी से, कि गैस का रेट कम किया जाए. हाँ, वरना हम गाड़ी घर पे लगा देना पड़ता. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೀತಾ ಇರುವಂತಹ ರಣಭೀಕರ ಯುದ್ಧ ರಾಜ್ಯದಲ್ಲಿ ಆಟೋ ಚಾಲಕರಿಗೆ ಹೊಡೆತವನ್ನ ಕೊಟ್ಟಿದೆ. ಬಾಡಿಗೆ ಹೊಡೆಯುವುದನ್ನ ಬಿಟ್ಟು ನಿತ್ಯ ಎಲ್ಪಿಜಿಗಾಗಿ ಪರದಾಡುವಂತಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಆಟೋ ಓಮಿನಿ ಬಾಡಿಗೆ ವಾಹನ ಚಾಲಕರು ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಏರಿಕೆಯ ಬಿಸಿ ಮತ್ತೊಂದು ಕಡೆ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಬೀದರ್ನಲ್ಲಿ ಬಾಡಿಗೆ ವಾಹನ ಚಾಲಕರ ಸಂಕಷ್ಟ. ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ ಗ್ಯಾಸ್ ಬೆಲೆ. ಇಸ್ರೇಲ್, ಅಮೆರಿಕ, ಇರಾನ್ ಯುದ್ಧದ ಪರಿಣಾಮ ಗಡಿ ಜಿಲ್ಲೆ ಬೀದರ್ನಲ್ಲಿ ಬಾಡಿಗೆ ವಾಹನ ಓಡಿಸೋರು ಹೈರಾಣಾಗಿದ್ದಾರೆ. ಬಡಪಾಯಿ ಆಟೋ, ಓಮಿನಿ ಸೇರಿದಂತೆ ವಿವಿಧ ವಾಹನಗಳ ಚಾಲಕರು ಮುಂದೇನು ಮಾಡೋದು ಅಂತ ಚಿಂತೆಯಲ್ಲಿದ್ದಾರೆ. ನಗರದ ನರಸಿಂಹಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿರುವಂತಹ ಎಲ್ಪಿಜಿ ಗೋ ಗ್ಯಾಸ್ ಕಳೆದೊಂದು ತಿಂಗಳಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಬಾರಿ ಬೆಲೆಯನ್ನ ಏರಿಸಿದೆ. 3 ಸರ್ತಿ ಆಯ್ತು ಸರ್. ಮೊದಲು ಏಟಿತ್ತು? ಮೊದಲು 48 ಇತ್ತು, ಆನಂತರ 65 ಆಯ್ತು, ಆನಂತರ 75 ಆಮೇಲೆ 85 ಆಗಿ ಮತ್ತೆ 120. ಎಷ್ಟು ದಿನದಾಗ ಆಗಿದೆ ರೇಟ್ ಜಂಪಿಂಗ್? 1 ತಿಂಗಳೊಳಗೆ ಸರ್. ತಿಂಗಳ ಹಿಂದೆ ಪ್ರತಿ ಲೀಟರ್ಗೆ 48 ರೂಪಾಯಿ ಇದ್ದ ಬೆಲೆ ಸದ್ಯ ಪ್ರತಿ ಲೀಟರ್ ಎಲ್ಪಿಜಿ ಬೆಲೆ 120 ರೂಪಾಯಿಗೆ ಬಂದು ನಿಂತಿದೆ. ಬೆಲೆ ಏರಿಕೆ ಹಿನ್ನೆಲೆ ಎಲ್ಪಿಜಿ ಗ್ಯಾಸ್ ಬದಲಿಗೆ ಪೆಟ್ರೋಲ್ ಮೊರೆ ಹೋಗುವಂತಾಗಿದೆ. ಗ್ಯಾಸ್ ಬಂಕ್ ವ್ಯಾಪಾರ ಇಲ್ಲದೆ ಖಾಲಿ ಹೊಡಿತಾ ಇದೆ. ಸದ್ಯ ವಾಹನ ಸವಾರರು, ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 55 से 85 हुआ गैस, फिर उसके बाद 120 हो गया. आज हम नहीं डाल ले रहे गैस क्योंकि 120 हो गया, पेट्रोल इससे सस्ता है. मोदी जी से गुजारिश है, पीएम मोदी से, कि गैस का रेट कम किया जाए. हाँ, वरना हम गाड़ी घर पे लगा देना पड़ता. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೀತಾ ಇರುವಂತಹ ರಣಭೀಕರ ಯುದ್ಧ ರಾಜ್ಯದಲ್ಲಿ ಆಟೋ ಚಾಲಕರಿಗೆ ಹೊಡೆತವನ್ನ ಕೊಟ್ಟಿದೆ. ಬಾಡಿಗೆ ಹೊಡೆಯುವುದನ್ನ ಬಿಟ್ಟು ನಿತ್ಯ ಎಲ್ಪಿಜಿಗಾಗಿ ಪರದಾಡುವಂತಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಆಟೋ ಓಮಿನಿ ಬಾಡಿಗೆ ವಾಹನ ಚಾಲಕರು ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಏರಿಕೆಯ ಬಿಸಿ ಮತ್ತೊಂದು ಕಡೆ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಬೀದರ್ನಲ್ಲಿ ಬಾಡಿಗೆ ವಾಹನ ಚಾಲಕರ ಸಂಕಷ್ಟ. ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ ಗ್ಯಾಸ್ ಬೆಲೆ. ಇಸ್ರೇಲ್, ಅಮೆರಿಕ, ಇರಾನ್ ಯುದ್ಧದ ಪರಿಣಾಮ ಗಡಿ ಜಿಲ್ಲೆ ಬೀದರ್ನಲ್ಲಿ ಬಾಡಿಗೆ ವಾಹನ ಓಡಿಸೋರು ಹೈರಾಣಾಗಿದ್ದಾರೆ. ಬಡಪಾಯಿ ಆಟೋ, ಓಮಿನಿ ಸೇರಿದಂತೆ ವಿವಿಧ ವಾಹನಗಳ ಚಾಲಕರು ಮುಂದೇನು ಮಾಡೋದು ಅಂತ ಚಿಂತೆಯಲ್ಲಿದ್ದಾರೆ.
ನಗರದ ನರಸಿಂಹಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿರುವಂತಹ ಎಲ್ಪಿಜಿ ಗೋ ಗ್ಯಾಸ್ ಕಳೆದೊಂದು ತಿಂಗಳಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಬಾರಿ ಬೆಲೆಯನ್ನ ಏರಿಸಿದೆ. 3 ಸರ್ತಿ ಆಯ್ತು ಸರ್. ಮೊದಲು ಏಟಿತ್ತು, ಮೊದಲು 48 ಇತ್ತು, ಆನಂತರ ಆನಂತರ 65 ಆಯ್ತು, ಆನಂತರ ಆನಂತರ 75, ಆಮೇಲೆ 85 ಆಗಿ ಮತ್ತೆ ಇದು 120. ಎಷ್ಟು ದಿನದಾಗ ಆಗಿದೆ ರೇಟ್ ಜಂಪಿಂಗ್? 1 ತಿಂಗಳ ಒಳಗೆ ಸರ್. ತಿಂಗಳ ಹಿಂದೆ ಪ್ರತಿ ಲೀಟರ್ಗೆ 48 ರೂಪಾಯಿ ಇದ್ದ ಬೆಲೆ ಸದ್ಯ ಪ್ರತಿ ಲೀಟರ್ ಎಲ್ಪಿಜಿ ಬೆಲೆ 120 ರೂಪಾಯಿಗೆ ಬಂದು ನಿಂತಿದೆ. ಬೆಲೆ ಏರಿಕೆ ಹಿನ್ನೆಲೆ ಎಲ್ಪಿಜಿ ಗ್ಯಾಸ್ ಬದಲಿಗೆ ಪೆಟ್ರೋಲ್ ಮೊರೆ ಹೋಗುವಂತಾಗಿದೆ. ಗ್ಯಾಸ್ ಬಂಕ್ ವ್ಯಾಪಾರ ಇಲ್ಲದೆ ಖಾಲಿ ಹೊಡಿತಾ ಇದೆ. ಸದ್ಯ ವಾಹನ ಸವಾರರು ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 85 से 85 हुआ गैस, फिर उसके बाद 120 हो गया. आज हम नहीं डाल ले रहे गैस क्योंकि 120 हो गया, पेट्रोल इससे सस्ता है. मोदी जी से गुजारिश है, पीएम मोदी से, कि गैस का रेट कम किया जाए. हाँ, वरना हम गाड़ी घर पे लगा देना पड़ता है. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೀತಾ ಇರುವಂತಹ ರಣಭೀಕರ ಯುದ್ಧ ರಾಜ್ಯದಲ್ಲಿ ಆಟೋ ಚಾಲಕರಿಗೆ ಹೊಡೆತವನ್ನ ಕೊಟ್ಟಿದೆ. ಬಾಡಿಗೆ ಹೊಡೆಯುವುದನ್ನ ಬಿಟ್ಟು ನಿತ್ಯ ಎಲ್ಪಿಜಿಗಾಗಿ ಪರದಾಡುವಂತಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಆಟೋ ಓಮಿನಿ ಬಾಡಿಗೆ ವಾಹನ ಚಾಲಕರು ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಏರಿಕೆಯ ಬಿಸಿ ಮತ್ತೊಂದು ಕಡೆ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಬೀದರ್ನಲ್ಲಿ ಬಾಡಿಗೆ ವಾಹನ ಚಾಲಕರ ಸಂಕಷ್ಟ. ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ ಗ್ಯಾಸ್ ಬೆಲೆ. ಇಸ್ರೇಲ್, ಅಮೆರಿಕ, ಇರಾನ್ ಯುದ್ಧದ ಪರಿಣಾಮ ಗಡಿ ಜಿಲ್ಲೆ ಬೀದರ್ನಲ್ಲಿ ಬಾಡಿಗೆ ವಾಹನ ಓಡಿಸೋರು ಹೈರಾಣಾಗಿದ್ದಾರೆ. ಬಡಪಾಯಿ ಆಟೋ, ಓಮಿನಿ ಸೇರಿದಂತೆ ವಿವಿಧ ವಾಹನಗಳ ಚಾಲಕರು ಮುಂದೇನು ಮಾಡೋದು ಅಂತ ಚಿಂತೆಯಲ್ಲಿದ್ದಾರೆ. ನಗರದ ನರಸಿಂಹಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿರುವಂತಹ ಎಲ್ಪಿಜಿ ಗೋ ಗ್ಯಾಸ್ ಕಳೆದೊಂದು ತಿಂಗಳಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಬಾರಿ ಬೆಲೆಯನ್ನ ಏರಿಸಿದೆ. 3 ಸರ್ತಿ ಆಯ್ತು ಸರ್. ಮೊದಲು ಏಟಿತ್ತು, ಮೊದಲು 48 ಇತ್ತು, ಆನಂತರ ಆನಂತರ 65 ಆಯ್ತು, ಆನಂತರ ಆನಂತರ 75, ಆಮೇಲೆ 85 ಆಗಿ ಮತ್ತೆ ಇದು 120. ಎಷ್ಟು ದಿನದಾಗ ಆಗಿದೆ ರೇಟ್ ಜಂಪಿಂಗ್? 1 ತಿಂಗಳ ಒಳಗೆ ಸರ್. ತಿಂಗಳ ಹಿಂದೆ ಪ್ರತಿ ಲೀಟರ್ಗೆ 48 ರೂಪಾಯಿ ಇದ್ದ ಬೆಲೆ ಸದ್ಯ ಪ್ರತಿ ಲೀಟರ್ ಎಲ್ಪಿಜಿ ಬೆಲೆ 120 ರೂಪಾಯಿಗೆ ಬಂದು ನಿಂತಿದೆ. ಬೆಲೆ ಏರಿಕೆ ಹಿನ್ನೆಲೆ ಎಲ್ಪಿಜಿ ಗ್ಯಾಸ್ ಬದಲಿಗೆ ಪೆಟ್ರೋಲ್ ಮೊರೆ ಹೋಗುವಂತಾಗಿದೆ. ಗ್ಯಾಸ್ ಬಂಕ್ ವ್ಯಾಪಾರ ಇಲ್ಲದೆ ಖಾಲಿ ಹೊಡಿತಾ ಇದೆ. ಸದ್ಯ ವಾಹನ ಸವಾರರು ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 85 से 85 हुआ गैस, फिर उसके बाद 120 हो गया. आज हम नहीं डाल ले रहे गैस क्योंकि 120 हो गया, पेट्रोल इससे सस्ता है. मोदी जी से गुजारिश है, पीएम मोदी से, कि गैस का रेट कम किया जाए. हाँ, वरना हम गाड़ी घर पे लगा देना पड़ता है. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೀತಾ ಇರುವಂತಹ ರಣಭೀಕರ ಯುದ್ಧ ರಾಜ್ಯದಲ್ಲಿ ಆಟೋ ಚಾಲಕರಿಗೆ ಹೊಡೆತವನ್ನ ಕೊಟ್ಟಿದೆ. ಬಾಡಿಗೆ ಹೊಡೆಯುವುದನ್ನ ಬಿಟ್ಟು ನಿತ್ಯ ಎಲ್ಪಿಜಿಗಾಗಿ ಪರದಾಡುವಂತಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.